ಜೀವಕ್ಕೆ ಜೀವ ಕೊಡೋಂತ ನೀನು ಜೊತೆಗಿರೋರು ನಮ್ಮನ್ನೇ ಹನಿ ಟ್ರಾಪ್ ಮಾಡಕ್ಕೆ ನೀನು ಡೀಲ್ ಕೊಡ್ತೀಯ. ಅದಕ್ಕೆ ಸಾಕ್ಷಿ ಇವತ್ತು ನಿಮ್ಮ ಮುಂದೆ ಈಗ ಪ್ಲೇ ಮಾಡ್ತೀನಿ. ಇವತ್ತು ಯಾರು ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಮಾಡಿಸ್ತಾರೆ, ಅವ್ರದ್ದು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇದೀಯ. ನೀನೇ ಪಿತಾಮಹ, ನೀನೇ ದಾರಿದೀಪ. ಹನಿ ಟ್ರಾಪ್ ಅನ್ನೋ ಒಂದು ಇದಕ್ಕೆ ನಿನ್ನ ಚಲನಚಿತ್ರ ನಿರ್ಮಾಪಕ ನಾನು ಅವತ್ತೇ ಹೇಳ್ದೆ ಈಸ್ಟ್ಮನ್ ಫಿಲಂ ತೆಗಿತೀಯ ನೀನು ಅಂತ. ಇವತ್ತು ನೀನು ಬೆನ್ನನ್ನ ನೀನ್ ನೋಡ್ಕೊಳಕ್ಕಾಗಲ್ಲ, ಬೇರೆಯವ್ರ ಮೇಲೆ ಆಪಾದನೆ ಹೊಡಿಸ್ತೀಯ. ಗಾದೆ ಒಂದು ಹೇಳ್ತಾರೆ, ಕರ್ಮ ಇಸ್ ಬ್ಯಾಕ್ ಅಂತ. ನೀನು ಮಾಡಿರೋ ಕರ್ಮ ನಿನಗೆ ಸುತ್ತಾ ಇದೆ, ಈಗ ಶುರುವಾಗಿದೆ. ಅದನ್ನ ರಿಪೀಟ್ ಆಗಿ ಯಾವ್ದು ದೇವಸ್ಥಾನಕ್ಕೆಲ್ಲ ಕೂತ್ಕೊಂಡು ನೀನ್ ಮಾಡಿರೋದ ಕರ್ಮಗಳನ್ನ, ನೀನ್ ಮಾಡಿರೋಂಥ ತಪ್ಪುಗಳನ್ನ ದೇವರ ಹತ್ರ ಸೇವೆ ಕೇಳ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬದುಕೋದ್ಕೊಳ್ಳಿ. ನೀನ್ ಮಾಡಿರೋ ತಪ್ಪನ್ನ ತಿರ್ಚಿ ನಾನು ಮಾಡಿಲ್ಲ ಅಂತ 10 ಸತಿ ಹೇಳಿದ ಸತ್ಯ ಆಗತ್ತೆ ಅನ್ನೋಂತ ನೀನ್ ಏನ್ ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ ಅದಾಗಲ್ಲ. ದೇವರನ್ನಂತ ಒಪ್ಪಿದ್ದಾನೆ. ನೀನ್ ಮಾಡಿರೋ ಅಷ್ಟು ಕರ್ಮಕ್ಕೂ ನೀನು ಇಷ್ಟಲ್ಲೇ ಅತಿ ಶೀಘ್ರದಲ್ಲಿ ಶಿಕ್ಷೆ ಅನುಭವಿಸ್ತೀಯ. ಅದ್ರಲ್ಲಿ ಎರಡನೇ ಮಾತೇನಿಲ್ಲ ಅಂತ ನಾನು ಹೇಳ್ತಾ, ಮುನಿರತ್ನ ಇವತ್ತಿಗೆ ಇದನ್ನೆಲ್ಲ ಮುಚ್ಕೋಬೇಕು. ನೀವು ವಾಹಿನಿಗಳಲ್ಲಿ ನೋಡಿದ್ದೀರ. ಇವತ್ತು ನನ್ನ ಸಹೋದರಿ ಲಗ್ಗೆರೆ ಕಾರ್ಪೊರೇಟರ್ ಮಂಜುಳಾ ಅಂತೇಳಿ ಅವ್ರ ಯಜಮಾನ್ರು ಪಕ್ಕದಲ್ಲಿ ಕೂತಿದ್ದಾರೆ. ಒಂದು ವಾಹಿನಿಯಲ್ಲಿ ಹೋಗಿ ಡೈರೆಕ್ಟ್ ಆಗಿ ಮಾತಾಡ್ತಾ ಇದೆಯಾ, ಆ ಥರದ ವಿಡಿಯೋ ನನಗೆ ಬೇಕು, ಎಷ್ಟು ಲಕ್ಷ ಬೇಕು ನಾನು ಕೊಡ್ತೀನಿ ಅಂತ. ವಿಡಿಯೋ ಇದೆ, ಕೊಡ್ತೀನಿ. ವೇಲು ನಾಯ್ಕರ್ದು ನನಗೆ ಬೇಕು, ಎಷ್ಟು ಲಕ್ಷ ಬೇಕು ನಾನು ಕೊಡ್ತೀನಿ ಅಂತ. ನೀನು ದುಡ್ಡು ಮಾಡಿದ್ದು BBMP ಕಲ್ಲು ಬಿಲ್ಗಳಲ್ಲಿ ದುಡ್ಡು ಮಾಡಿ ಎಲ್ಲ ಮಾಡಿಸಿ ನಮ್ಗಳದ್ದು ಬ್ಲೂ ಫಿಲಂ ತೆಗಿಯಕ ನೀನು ದುಡ್ಡು ಇನ್ವೆಸ್ಟ್ ಮಾಡಿ ಆ ಫಿಲಂ ತಗೊಂಡು ನೀನು ಏನ್ ಮಾಡ್ತೀಯ ನಮ್ಮನ್ನ. ಇವತ್ತು ಮುನಿರತ್ನದ ನನ್ನ ಹನಿ ಟ್ರಾಪ್ ಮಾಡ್ತಾರೆ. ನೀನಲ್ಲೇ ಉಸ್ತುವಾರಿ, ಹನಿ ಟ್ರಾಪ್ ಪಿತಾಮಹ ನೀನೇ ತಾನೆ. ಅದಕ್ಕೆ ಸಾಕ್ಷಿ ಕೊಟ್ಟುವಲ್ಲ. ಈಗ ಎಷ್ಟು ಮನೆ ಹಾಳು ಮಾಡ್ತೀರಾ ನೀವು ಉತ್ತರ ಕೊಡ್ರಿ. ದಯವಿಟ್ಟು ಅಸೆಂಬ್ಲಿ ಇರೋದು, ವಿಧಾನಸೌಧ ಇರೋದು, ಕರ್ನಾಟಕದ ರಾಜ್ಯದ 8 ಕೋಟಿ ಜನದ ಭವಿಷ್ಯ. ಬಜೆಟ್ ಅಂದ್ರೆ ಏನು, ನಾವೇನ್ ಟ್ಯಾಕ್ಸ್ ಕಟ್ಟಬೇಕು, ನಮ್ಗೇನ್ ಸಹಾಯ ಕೊಡ್ತಾರೆ, ಇನ್ನೊಂದು ಮತ್ತೊಂದು ಚರ್ಚೆ ಮಾಡೋದಕ್ಕೆ ಆ ಕಾಲಾವಕಾಶನ ನಿನ್ನ ಖಾಸಗಿ, ನಿನ್ನ ಪರ್ಸನಲ್, ನಿನ್ನ ಮನೆ ಕುಟುಂಬದ ಕತೆ ಮಾತಾಡೋಕ್ಕಲ್ಲ ವಿಷಯ ವಿಧಾನಸಭೆ ಇರೋದು. ದಯವಿಟ್ಟು ಸ್ಪೀಕರ್ ಸಾಹೇಬ್ರಿಗೆ ಒಂದು ಮನವಿ, ಇಂಥದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡಬೇಡ್ರಿ. ಆಮೇಲೆ BJP ಒಂದು ವಿಚಾರ ಹೇಳ್ತೀವಿ. ಇಷ್ಟು ನೀಚ ಒಬ್ಬ MLA ಆರ್ ಅಶೋಕ್ ಸಾಹೇಬ್ರಿಗೆ ನೇರವಾಗಿ ಕೊಲೆ ಪ್ರಯತ್ನ ಮಾಡಿದ್ದಾನೆ ಅನ್ನೋದಕ್ಕೆ ಕಂಪ್ಲೇಂಟ್ ಆಗಿದೆ, ಸಾಕ್ಷಿಗಳಿದೆ. ಆದರೂ ಅವ್ರನ್ನ ಜೊತೆಗಿಕೊಂಡಿದ್ದೀರಾ. ನಾವು BJP ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಇಂಥ ನೀಚ ಕೆಡುಕು ಇಲ್ಲ ಅಂತ ಒಬ್ಬ MLA ಯಾಕಿನ್ನೂ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನ್ಯಾಷನಲ್ ಪಾರ್ಟಿ, BJP ನ್ಯಾಷನಲ್ ಪಾರ್ಟಿ, ಇಂಥ ವ್ಯಕ್ತಿಗಳನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಈಚೆ ಕಳಿಸ್ಬೇಕು. ಆವಾಗ ನಿಮ್ಗೂ ಒಂದು ಪಕ್ಷಕ್ಕೊಂದು ಘನತೆ, ಗೌರವ ಇರ್ತವೆ. ನೇರವಾಗಿ ನಾವು 100 ಸಾಕ್ಷಿಗಳು ಕೊಟ್ಟಿದ್ದೀವಿ ಇವನ್ನ ಕರ್ಮಕಾಂಡಗಳು. ಆದ್ರೂ ನೀವು ಅವನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತೀರಾ. ಆರ್ ಅಶೋಕ್ ಸಾಹೇಬ್ರೆ, ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ. ಹುಷಾರ್ ಏನಾದ್ರು ಗೀಚ್ಬಿಟ್ಟ. ದಯವಿಟ್ಟು ಪರ್ಸನಲ್ ಇಷ್ಟೆಲ್ಲ ನಿಮ್ಮ ನೇರವಾಗಿ ಮುನಿರತ್ನ ಕಡೆಯಿಂದ ನಿಮ್ಗೆ ತೊಂದರೆ ಆದ್ರೂ ಸಹ ರಾಜಕೀಯ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೆ ಅವನ ಜೊತೆ ಕೈ ಜೋಡಿಸ್ತೀರಾ. ಅದು ಶೋಭೆ ತರಲ್ಲ ಅಶೋಕನ. ಇಂಥವ್ರನ್ನ ನಿಮ್ಮ ಪಕ್ಷದಲ್ಲಿ ಹೇಳಿ ದೂರ ಇದ್ದೀರಿ. ನಿಮ್ಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೇದು.